ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಕೆಲವೊಂದು ಭಿನ್ನಾಭಿಪ್ರಾಯಗಳು ಆ್ಯಂಡ್ ಟಾಸ್ಕ್ ವಿಚಾರದಲ್ಲಿ. ಸೊ ಫನ್ನಿ ಟಾಸ್ಕ್ ಇತ್ತು, ಇದು ಸೀರಿಯಸ್ ಆಗಿ ಟಾಸ್ಕ್ ಇರಲಿಲ್ಲ ಅನ್ನೋ ಒಂದು ಕೆಲವು ವಿಚಾರಗಳ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಫೈನಲ್ ಆಗಿ ಫನ್ನಿ ಟಾಸ್ಕೋ ಯಾವ ಟಾಸ್ಕೋ ಏನೋ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ರಾಶಿಕಾ ಅವರು ಕೊನೆಗೂ ಕೂಡ ತಮ್ಮ ಒಂದು ಈ ಸೀಸನಲ್ಲಿ ಹಾಕಿದಂಥ ಸುಮಾರು ವಾರಗಳ ಒಂದು ಎಫರ್ಟು ಇವಾಗ ಅವರಿಗೆ ಫಲಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಒಂದು ಬೇಜಾರು ಕೂಡ ಇದೆ, ಬಿಕಾಸ್ ಗಿಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆ್ಯಂಡ್ ಇದು ಫಿಸಿಕಲ್ ಟಾಸ್ಕ್ ಏನು ಇರಲಿಲ್ಲ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಅವಕಾಶ ಇತ್ತು. ಬಟ್ ನನ್ನ ಪ್ರಕಾರ ಗಿಲ್ಲಿ ನಿಜವಾಗ್ಲೂ ಸ್ವಲ್ಪ ಇನ್ನೊಂದು ಚೂರು ಎಫರ್ಟ್ ಹಾಕಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಉಸ್ತುವಾರಿ ಅಕ್ಕ ನಿಂಗೆ ದೊಡ್ಡ ನಮಸ್ಕಾರ. ನಿನಗೆ ಉಸ್ತುವಾರಿ ಅಂತ ಹೇಳ್ಬಿಟ್ರು ಲಾಸ್ಟ್ ಸೀಸನಿಂದ ಏನಕ್ಕೆ ರೇಗಿಸ್ತಾ ಇದ್ರು ಅಂತ ಇವಾಗ ಗೊತ್ತಾಯ್ತು ನನಗೆ. ಎಂಥ ಉಸ್ತುವಾರಿ ಅಪ್ಪ ದೇವರೇ, ದೊಡ್ಡ ನಮಸ್ಕಾರ ತಾಯಿ ನಿನಗೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಇವತ್ತಿನ ಎಪಿಸೋಡ್ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಡಿಸ್ಕಷನ್ ಮೂಲಕನೇ. ಅದೇ ರಜತ್ ಆ್ಯಂಡ್ ಟೀಮ್ ಅವ್ರು ಡಿಸ್ಕಷನ್ ಮಾಡ್ತಾ ಇದ್ರು. ಅದೇ ನೆಕ್ಸ್ಟ್ ಯಾವ ಒಂದು ಚಾಲೆಂಜ್ ಬರ್ಬೋದು, ಹೆಡ್ ಶೋ ಬರ್ಬೋದು ಅಥವಾ ಇಬ್ರೋ ತೆಗೆಯುವಂಥದ್ದು ಬರ್ಬೋದಾ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು. ಇದೆಲ್ಲ ಮೇ ಬಿ ಡಿಸ್ಕಷನ್ನೇ ಓವರ್ ಆಯ್ತಾ ಅಂತ ಇವ್ರಿಗೆ ಸುಮ್ಮನೆ ಡಿಸ್ಕಷನ್ ಮಾಡ್ತಾ ಇದ್ರು. ಬಟ್ ಯಾರು ಮಾಡಿಸ್ಕೊಂತಾರೆ ಏನಂತ ಕೆಲವೊಬ್ರು ಒಪ್ಕೊಂಡ್ರು, ಕೆಲವರು ಒಪ್ಕೊಳ್ಳಿಲ್ಲ. ಬಟ್ ಅದೆಲ್ಲ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ನೆಕ್ಸ್ಟ್ ಬರುವಂಥ ಚಾಲೆಂಜನೇ ಬೇರೆ ಆಗಿರುತ್ತೆ. ಅದು ಹೆಂಗೆ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊತಿದ್ರು ಅರ್ಥ ಆಗ್ತಿಲ್ಲ ನನಗೆ. ಅಂದರೆ ಬಿಗ್ ಬಾಸಲ್ಲಿ ಇವ್ರದ್ದು ಡಿಸ್ಕಷನ್ ನೋಡಲ್ವಾ ಏನು ಎತ್ತ ಅಂತ. ರಜತ್ಗೆಲ್ಲ ಲಾಸ್ಟ್ ಸೀಸನ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆ ಥರ ಡಿಸ್ಕಷನ್ ಮಾಡಿ ಏನು ಯೂಸ್ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಯಾಕೆ ಹಂಗೆ ಡಿಸ್ಕಷನ್ ಮಾಡ್ತಿರೋ ಗೊತ್ತಿಲ್ಲ. ಮೇ ಬಿ ಆ ಥರ ಡಿಸ್ಕಷನ್ ಮಾಡಿದಾಗ ಚೇಂಜಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಟಾಸ್ಕ್ ಅಂತ ಬಂದಾಗ. ಅದು ಚೇಂಜಸ್ ಕೂಡ ಆಯಿತು ಅಂತ ಹೇಳ್ಬೋದು. ಇವ್ರು ಏನು ನಿರೀಕ್ಷೆ ಮಾಡಿದ್ರು ಅದು ಆಗಲೇ ಇಲ್ಲ ಅಲ್ಲಿ. ಓಕೆ, ಅದಾದಮೇಲೆ ಅಲ್ಲಿ ಅದೇ ಡಿಸ್ಕಷನ್ ಟೈಮಲ್ಲಿ ಅಶ್ವಿನಿ ಅವರು ಗಾರ್ಡನ್ ಏರಿಯಾಗೆ ಬಂದು ಕುತ್ಕೊಂತಾರೆ ಟೀ ಕುಡಿಯೋಕ್ಕೆ ಬೆಳಗ್ಗೆ. ಅಲ್ಲಿ ಗಿಲ್ಲಿ ಹೇಳ್ತಾ ಇದ್ದ ಅದು ಇದು ಅಂತ ವಿಚಾರದಲ್ಲಿ. ಒಂಥರ ಬಜಾರ್ ಭಾಗ್ಯಮ್ಮ ಬಂದರು ಅನ್ನೋ ರೀತಿಯಲ್ಲಿ ರೇಗಿಸ್ತಾ ಇದ್ದ ಅಲ್ಲಿ. ಆ್ಯಂಡ್ ರಾಶಿಕಾ ಕೆಲವು ಟೈಮಲ್ಲಿ ಒಂಥರ ಬೇರೆ ರೀತಿಯಲ್ಲಿ ಆಡ್ತಾರೆ ಅಲ್ಲಿ. ಅಶ್ವಿನಿ ಬಗ್ಗೆ ರಜತ್ ಹತ್ರ ಹೇಳ್ತಾ ಇದ್ರು. ಕೆಲವು ಟೈಮ್ ಅವರು ಅಂದರೆ ಒಂದೇ ಟೈಮಲ್ಲಿನೇ ಒಳ್ಳೆಯವರು ಮತ್ತು ಕೆಟ್ಟವರು ಆಗೋ ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನನಗೆ ಈ ಥರ ಇದ್ದರೆ ಇಷ್ಟ ಆಗಲ್ಲಪ್ಪ. ಒಂದು ವಿಚಾರ ತೊಗೊಂಡೋಗಿ ಇನ್ನೊಬ್ಬರ ಹತ್ರ ಹೋಗಿ ಡಿಸ್ಕಷನ್ ಮಾಡುವಂಥದ್ದು ಇದ್ದರೆ ಕರೆಕ್ಟಾಗಿ ಇರಬೇಕು. ಆಮೇಲೆ ಹಿಂದೆ ಹೋಗಿ ಇನ್ನೊಂದು ಕಡೆ ಹೇಳೋವಂಥದ್ದು ಒಬ್ಬರ ವಿಚಾರ ಆ ಥರ ಹೇಳಬಾರ್ದು ಅಂತ ನನಗೆ ಅನಿಸುತ್ತೆ. ಅದು ರಾಶಿಕಾ ಸ್ವಲ್ಪ ತಿದ್ಕೊಬೇಕು, ಆ ಥರ ಹೇಳಬಾರ್ದು. ಈಗ ಅಶ್ವಿನಿ ಜೊತೆಗೆ ಇದ್ದೀರಾ, ಅವ್ರ ಜೊತೆ ಏನೇ ಆದರೂ ಕೂಡ ಅದು ಅಲ್ಲೇ ಇಡಬೇಕು. ಆ ಥರದ ವಿಷಯಗಳನ್ನು, ಅವ್ರ ನೆಗೆಟಿವ್ಗಳನ್ನು ನನ್ನ ಪ್ರಕಾರ ಹೇಳಬಾರ್ದು ಅದು. ಅದು ನಿಜವಾದಂಥ ಒಂದು ಫ್ರೆಂಡ್ಶಿಪ್ ಆದರೂ ಆಗಿರ್ಬೋದು, ನಂಬಿಕೆಗೆ ಒಂಥರ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದು ಬೇಡವಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಅಗೇನ್ ಅಲ್ಲಿ ಚಾಲೆಂಜ್ ಕೊಡ್ತಾರೆ ವಿಲನ್ ಅವರು. ಆಲ್ರೆಡಿ ನೋಡಿದರೆ ಏನು ಚಾಲೆಂಜು ಅಂತ. ಅದೇ ಹೇರ್ ಕಟ್ ಮಾಡಿಸ್ಕೊಳ್ಳೋವಂಥದ್ದು, ಒಂಥರ ಈ ಡ್ರ್ಯಾಗನ್ ಹೇರ್ ಸ್ಟೈಲ್ ಅಂತಾರದಕ್ಕೆ. ಅದು ಮಾಡಿಸ್ಕೊಳ್ಳೋವಂಥದ್ದು. ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡಿದ್ದಾದಮೇಲೆ, ಫೋಟೋ ತೋರಿಸಿದ್ದಾದಮೇಲೆ ಇಲ್ಲೊಂದು ಸನ್ನೆ ಮೂಲಕ ಒಂದು ಡಿಸ್ಕಷನ್ ನಡೆಯುತ್ತೆ. ಯಾರು ರಜತ್ ಆ್ಯಂಡ್ ನಮ್ಮ ಚೈತ್ರ ಮಧ್ಯೆ. ಅಲ್ಲಿ ರಜತ್ ಏನೋ ಹೇಳಲಿಕ್ಕೆ ಬಂದ, ಅಲ್ಲಿ ಅಶ್ವಿನಿ ಅವ್ರು ಏನಾದರೂ ಆ ಲೈನಿಂದ ಮಾರ್ಕ್ ಇದೆಯಲ್ಲ ಅದರಿಂದ ಮುಂದೆ ನಿಂತ್ಕೊಂಡಿದ್ದಾರಾ ಅಥವಾ ಹಿಂದೆ ನಿಂತ್ಕೊಳ್ಳೋಕೆ ಹೇಳು ಹಾಗೆ ಹೇಗೆ ಅಂತ ವಿಚಾರ ಮೇ ಬಿ ಆಯಿತು ಅಂತ ಅನಿಸುತ್ತೆ. ಅಥವಾ ಈ ಸುಮಾರು ಜನಕ್ಕೆ ಇನ್ನೊಂದು ಡೌಟ್ ಇರೋದೇನು ಅಂತಂದರೆ ಅವ್ಳನ್ನೇ ಕನ್ಸಿಡರ್ ಮಾಡು ಈ ಟಾಸ್ಕಿಗೆ, ಈ ಚಾಲೆಂಜ್ಗೆ ಅನ್ನೋ ರೀತಿಯಲ್ಲಿ ಕೂಡ ಬರುತ್ತೆ. ನನಗನ್ಸಿರೋದೇನು ಅಂತಂದರೆ ಅವನು ರಜತ್ ಹೇಳ್ತಿರೋವಂಥದ್ದು ಮಾರ್ಕಿಂದ ಮುಂದೆ ನಿಂತಿದ್ದಾರೆ ಅಥವಾ ಹಿಂದೆ ನಿಂತಿದ್ದಾರೆ ಅನ್ನೋ ಒಂದು ಹೇಳಲಿಕ್ಕೆ ಬಂದ ಅಂತ ಅನ್ಸುತ್ತೆ. ವೀಕೆಂಡ್ ಎಪಿಸೋಡಲ್ಲೇ ಗೊತ್ತಾಗುವಂಥದ್ದು. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಅವ್ರು ಏನು ಅನೌನ್ಸ್ ಮಾಡ್ತಾರೆ, ಇದು ಬೋನಸ್ ಇದು ಚಾಲೆಂಜ್ ಆಗಿರುತ್ತೆ. ಬಿಕಾಸ್ ಇದು ಲಾಸ್ಟ್ ಚಾಲೆಂಜು. ಆ್ಯಂಡ್ ಇದನ್ನ ಯಾರು ಗೆಲ್ತಾರೆ ಅವರಿಗೆ 2 ಪಾಯಿಂಟ್ ಸಿಗುತ್ತೆ ಅನ್ನೋ ಅಂದರೆ ಡಬಲ್ ಪಾಯಿಂಟ್ಸ್. ಒಂದು ಟಾಸ್ಕಿಗೆ 2 ಪಾಯಿಂಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಜೊತೆಗೆ ಹೇರ್ ಕಟ್ಟು ಅದು ಏನೇನಿದೆ ಎಲ್ಲ ಹೇಳ್ತಾರೆ. ಹೇಳಿದ್ದಾದಮೇಲೆ ಅಲ್ಲಿ ಇನ್ನೇನು ಬಜರ್ ಆಗುತ್ತೆ, ಮೀನ್ಸ್ ಅದೊಂದು ಬೆಲ್ ಆಗುತ್ತೆ. ಬೆಲ್ ಆದಮೇಲೆ ಬಜರ್ ಪ್ರೆಸ್ ಮಾಡಬೇಕು. ಅಲ್ಲಿ ಫಸ್ಟ್ ಬಜರ್ ಪ್ರೆಸ್ ಮಾಡಿರೋವಂಥದ್ದು ರಜತೆನೇ. ಬಟ್ ಇಲ್ಲಿ ಚೈತ್ರ ತೊಗೊಂಡಿರೋವಂಥದ್ದು ಅಶ್ವಿನಿ ಅಂತ ತಗೊತಾರೆ. ಅದು ಯಾಕೆ ತೊಗೊಂಡ್ರೋ ಗೊತ್ತಿಲ್ಲ. ಇನ್ ಕೇಸ್ ಆ ಒಂದು ಏನು ಡಿಸ್ಕಷನ್ ಮಾಡಿದ್ರಲ್ಲ ಇಬ್ಬರು ಕೂಡ ಸನ್ನೆ ಮೂಲಕ, ಅದ್ರ ಎಫೆಕ್ಟಿಂದ ಇಲ್ಲಿ ಚೈತ್ರ ಅದನ್ನು ಡಿಸಿಷನ್ ತೊಗೊಂಡ್ರಾ ಅಂತ. ಯಾಕಂದರೆ ಅಲ್ಲಿ ನಮಗೆ ನೋಡಿದಾಗ ಅನಿಸಿರೋವಂಥದ್ದು ಏನು ಅಂತಂದರೆ ರಜತೆ ಮಾಡಿರೋವಂಥದ್ದು. ನಮಗೆ ನೋಡಿದಾಗಲ್ಲ, ನೀವು ಸ್ಲೋ ಮೋಷನಲ್ಲಿ ನೋಡಿ ಅಲ್ಲಿ ಫಸ್ಟು ಬಜರ್ ಪ್ರೆಸ್ ಮಾಡಿದ್ದು ಲೈಟ್ ಗ್ಲೋ ಆಗಿರೋವಂಥದ್ದು ರಜತೆನೇ. ಓಕೆ, ಇವಾಗ ಡೌಟ್ ಬರುತ್ತೆ. ಆ ಡಿಸ್ಕಷನ್ ಮಾಡಿದ್ರಲ್ವಾ, ಅದ್ರ ಮೇಲೆ ಡೌಟ್ ಬರುತ್ತೆ. ಅಂದರೆ ಅಲ್ಲಿ ಏನು ಅಂದ್ಕೊಂಡಿದ್ರು, ಮುಂಚೆ ಏನಾದರೂ ಡಿಸ್ಕಷನ್ ಆಗಿತ್ತಾ, ಮನೆ ಒಳಗಡೆಗೆ ಬರೋಕ್ಕಿಂತ ಮುಂಚೆನೇ, ಮನೆ ಅಲ್ಲ ಸಾರಿ ಆ ಆ್ಯಕ್ಟಿವಿಟಿ ರೂಮ್ ಒಳಗಡೆ ಬರೋಕ್ಕಿಂತ ಮುಂಚೆ ಡಿಸ್ಕಷನ್ ಮಾಡಿದ್ರಾ? ಕಷ್ಟದ ಏನಾದರೂ ಚಾಲೆಂಜ್ ಅಂತ ಬಂದರೆ ಅವ್ರಿಗೆ ಪಾಸ್ ಮಾಡು ಅನ್ನೋ ರೀತಿಯಲ್ಲಿ ಏನಾದರೂ ಬಂದಿತ್ತಾ? ಐ ಡೋಂಟ್ ನೋ. ಬಟ್ ನನ್ನ ಪ್ರಕಾರ ಆ ಥರ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೊತೀನಿ ರಜತ್ ಅವರು. ಬಟ್ ಅದಾದಮೇಲೂ ಕೂಡ ವಾದ ಮಾಡ್ದೆ ರಜತ್ ನಾನೇ ಫಸ್ಟ್ ಮಾಡಿದ್ದು ಅಂತ. ಬಟ್ ಅಶ್ವಿನಿ ನಾನು ಅಂತ ಹೇಳ್ಬಿಟ್ಟು ಅದು ಹೆಂಗಾಗುತ್ತೆ ನಾನೇ ಅಂತ ಅವ್ರು ಫಿಕ್ಸ್ ಆಗಿಬಿಟ್ರು. ಅಲ್ಲ, ಅಷ್ಟೊಂದು ಕಾನ್ಫಿಡೆಂಟಾಗಿ ಹೆಂಗೆ ಸುಳ್ಳು ಹೇಳ್ತಾರೆ ಅಂತ ನನಗೆ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಮರೆಯ. ಒಂದು ಕಾನ್ಫಿಡೆಂಟ್ ಇಲ್ಲ ಅಂತಂದರೆ ಸುಮ್ಮನೆ ಆಗಬೇಕು. ಅದೆಲ್ಲ ಬಿಟ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ನಾನೇ ಮಾಡಿದ್ದು, ನಾನೇ ಹೊಡೆದಿದ್ದು ಅಂತ
ಅದು ಹೆಂಗೆ ಹೇಳ್ತಾರೋ ನನಗಂತೂ ಕಾಣೆ. ಬಟ್ ರಜತ್ ಅಲ್ಲಿ ಏನೋ ವಾದ ಮಾಡ್ದ, ಇಲ್ಲ ಇನ್ನೊಂದ್ಸರಿ ಬೇಕಿದ್ರೆ ನೋಡ್ಕೋ ಚೈತ್ರ ಅಂತೆಲ್ಲ ವಾದ ಮಾಡ್ದ. ಬಟ್ ಅಲ್ಲಿ ಚೈತ್ರ ಇಲ್ಲ ಅವರೇ ಅಂತ ಹೇಳಿದ್ಲು. ಅದು ಯಾಕೆ ಹೇಳಿದ್ಲೋ ಗೊತ್ತಿಲ್ಲ ನನಗೆ. ಅದಕ್ಕೆ ಹೇಳುವಂಥದ್ದು ಇವಳದು ಡಿಸಿಷನ್ ಮೇಕಿಂಗು, ಉಸ್ತುವಾರಿ ಅಂತೂ ದರಿದ್ರವಾಗಿರುತ್ತೆ. ಓಕೆ, ಅದಾದ್ಮೇಲೆ ಅಲ್ಲಿ ಹೊರಗಡೆ ಬರ್ತಾರೆ. ಬಂದಾದ್ಮೇಲೆ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಆ್ಯಂಡ್ ಡಬಲ್ ಗಿಲ್ಲಿ ಕೇಳ್ತಾರೆ, ಯಾಕೆ ಡಬಲ್ ಬೋನಸ್ ಅನ್ನೋ ರೀತಿಯಲ್ಲಿ. ಇಲ್ಲ, ಆ ಥರ ಕೊಡ್ಬೋದು ಅಂತ ರಜತ್ ಹೇಳ್ತಾನೆ. ಅಂದರೆ ಲಾಸ್ಟ್ ಇಬ್ರಿಗೂ ಕೂಡ ಆಪ್ಷನ್ ಇತ್ತು, ಅದು ಯಾರು ಬೇಕಾದರೂ ಮಾಡ್ಕೋಬೋದಾಗಿತ್ತು. ಆ್ಯಂಡ್ ಫೇವರ್ ಮಾಡಿದ್ರು ಒಂದು ಟೀಮಿಗೆ ಅಂತ ಆ ಥರದ್ದೇನು ಇರಲಿಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಕಡೆಯಿಂದ. ಅಶ್ವಿನಿ ಟೀಮ್ಗೆ ಸಿಕ್ಕಿದಾದ್ಮೇಲೆ ಅಶ್ವಿನಿ ಟೀಮಲ್ಲಿ ಡಿಸ್ಕಷನ್ ನಡೆಯುತ್ತೆ ಯಾರು ಮಾಡಿಸ್ಕೊಬೇಕು ಅಂತ. ಅಲ್ಲಿ ಫಸ್ಟಿಗೆ ಸೂರಜ್ ಕೂಡ ರೆಡಿ ಇದ್ರು, ಆ ಥರ ಒಂದು ಹೇರ್ ಸ್ಟೈಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು. ಸೊ ಅದನ್ನು ಮಾಡಿಸ್ಕೊತೀನಿ ಅಂತಂದ್ರೆ ಅಲ್ಲಿ ಯಾರೋ ಸೂರಜ್ ಕೂಡ ರೆಡಿ ಇದ್ರು. ಆಮೇಲೆ ಅಲ್ಲಿ ನಮ್ಮ ಮಾಳು ಕೂಡ ರೆಡಿ ಆದರು. ಬಟ್ ಅಲ್ಲಿ ಚೂಸ್ ಮಾಡಿರೋವಂಥದ್ದು ಅವ್ರ ಟೀಮಿಂದ. ಸೊ ಅಲ್ಲಿ ಮಾಳು ಅಂತಾನೆ ಚೂಸ್ ಮಾಡ್ತಾರೆ. ಆ್ಯಂಡ್ ಮಾಳು ಅಂತ ಚೂಸ್ ಮಾಡಿದಾದ್ಮೇಲೆ ಅಗೇನ್ ನಮ್ಮ ಯಾರೋ ರಜತ್ ಅವರು ಸೊ ಅದು ಹೇರ್ ಸ್ಟೈಲ್ ಮಾಡ್ತಾರೆ. ಅದ್ರ ಮಧ್ಯೆ ಗಿಲ್ಲಿ ಆ್ಯಂಡ್ ಕೆಲವರೆಲ್ಲ ಫುಲ್ ಟಾಂಟ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು, ಸುಮ್ಮನೆ ರೇಗಿಸೋದಕ್ಕೋಸ್ಕರ. ಅಲ್ಲಿ ಮಾಳು ಅಣ್ಣಂಗೆ ಎದ್ದೇಳು ಮಾಳು ಅಣ್ಣ, ನೀನು ಯಾಕೆ ಮಾಡಿಸ್ಕೊಂತಿದ್ಯಾ, ಬೇರೆ ಯಾರು ಇರಲಿಲ್ಲ, ಉದ್ದುದ ಕೂದಲಿರೋರೇ ಇದ್ರು, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಗಿಲ್ಲಿ ಸೊ ಫನ್ ಆಗಿ ರೇಗಿಸ್ತಾ ಇದ್ದ. ಒಟ್ಟಿನಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಬಾರ್ದು, ಚಟುವಟಿಕೆ ಇದು ಮೀನ್ಸ್ ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕಾಟ ಕೊಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಜತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಹೇರ್ ಸ್ಟೈಲ್. ಆ್ಯಂಡ್ ಮಾಳು ಕೂಡ ಸಖತ್ತಾಗಿ ಕಾಣಿಸ್ತಾ ಇದ್ರಪ್ಪ. ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡ್ತಾರೆ ಸಕ್ಸಸ್ಫುಲ್ ಆಗಿ. ಅವ್ರಿಗೆ 2 ಪಾಯಿಂಟ್ ಸಿಗುತ್ತೆ. ಇದ್ರ ಜೊತೆಗೆ ಒಂದು ತಂಡಗಳಿಗೂ ಕೂಡ ಈಕ್ವಲ್ ಆಗಿರುವಂಥ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಅವರು 2 ಚಾಲೆಂಜಸಲ್ಲಿ 2 ಪಾಯಿಂಟ್ನ ತೊಗೊಂಡಿರ್ತಾರೆ. ಇದು ಬೋನಸ್ ಒಂದು ಚಾಲೆಂಜ್ ಆಗಿರೋದ್ರಿಂದ ಇವರಿಗೆ ಒಂದೇ ಒಂದು ಚಾಲೆಂಜಲ್ಲಿ 2 ಪಾಯಿಂಟ್ಸ್ಗಳನ್ನ ತೊಗೊತಾರೆ. ಅದ್ರ ಮಧ್ಯೆ ಇಲ್ಲಿ ಇವಾಗ 2 ತಂಡಗಳ ಮಧ್ಯೆ ಟೈ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಮಧ್ಯೆ ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗಳನ್ನು ಸೊ ಇಲ್ಲಿ ಬಿಗ್ ಬಾಸ್ ಮೀನ್ಸ್ ಅದೇ ವಿಲನ್ ಅನೌನ್ಸ್ ಮಾಡುವಂಥದ್ದು. ಆ್ಯಂಡ್ ಇದ್ರ ಮಧ್ಯೆ ಅಲ್ಲಿ ಫಸ್ಟು ಕಂಟೆಂಡರ್ ಆಗಿರುವಂಥದ್ದು ರಾಶಿಕಾ ಅವರು. ಆ್ಯಂಡ್ ಸುಮಾರು ಜನಕ್ಕೆ ಡೌಟ್ ಇದೆ, ಸೊ ರಾಶಿಕಾ ಹೆಂಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆದರು ಅಂತ. ಆ್ಯಂಡ್ ಅಲ್ಲಿ ಅವ್ರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ. ಸೀಕ್ರೆಟ್ ಅಲ್ಲ, ಆ್ಯಕ್ಚುಲಿ ಅದೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ. ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬೇಕು ಅಂತಂದರೆ ಇಬ್ಬರನ್ನ ನೀವು ಬ್ಲಾಕ್ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಲ್ಲಿ. ಸೊ ಅದರ ಮಧ್ಯೆ ಅಲ್ಲಿ ನಮ್ಮ ರಾಶಿಕಾ ಬ್ಲಾಕ್ ಮಾಡಿರುವಂಥದ್ದು ರಘು ಆ್ಯಂಡ್ ಧನುಷ್ ಅವರಿಗೆ ಬ್ಲಾಕ್ ಮಾಡಿ, ಸೊ ನಾನು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಹೋಗ್ತೀನಿ ಅಂತ ಸೊ ಅಲ್ಲಿ ಚೂಸ್ ಮಾಡಿರೋವಂಥದ್ದಕ್ಕೆ ಸೊ ಅವರು ರಾಶಿಕಾ ಅವರು ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರ್ತಾರೆ. ಆ್ಯಂಡ್ ಗಿಲ್ಲಿ ಅಶ್ವಿನಿ ಅಂತ ಬಂದಾಗ ಅದು ಸೀಕ್ರೆಟ್ ಏನು ಟಾಸ್ಕ್ ಕೊಟ್ಟಿದ್ರಲ್ಲ ಅದನ್ನು ಕೂಡ ಅಲ್ಲಿ ರಿವೀಲ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಅಲ್ಲಿ 2 ಟೀಮ್ಗಳು ಕೂಡ ಈಕ್ವಲ್ ಆಗಿರೋದ್ರಿಂದ ಸೊ 2 ತಂಡದಿಂದ ಒಬ್ಬೊಬ್ಬರನ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿ ಅಂತ ಹೇಳಿದಾಗ ಸೊ ರಜತ್ ಟೀಮಿಂದ ಅಲ್ಲಿ ಟೈ ಆಗುತ್ತಂತೆ, ಬಹುಮತ ಅಂತ ಬಂದಾಗ. ಸೊ ಅಲ್ಲಿ ಕಾವ್ಯ ಅವ್ರನ್ನ ಅಲ್ಲಿ ರಜತ್ ಅವರು ಚೂಸ್ ಮಾಡ್ತಾರೆ. ರಜತ್ ಯಾಕೆ ಬಿಟ್ಕೊಟ್ಟ ಅಂತ ಅರ್ಥ ಆಗಲಿಲ್ಲ ನನಗೆ. ನನ್ನ ಪ್ರಕಾರ ಅನಿಸ್ತಾ ಇದೆ ಸೊ ರಜತ್ ಆ್ಯಂಡ್ ಚೈತ್ರ ಅವರು ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ, ಅವರು ಜಸ್ಟ್ ಏನೋ ಸುಮ್ಮನೆ ಗೆಸ್ಟಾಗಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಈ ವಾರ ಅಥವಾ ನೆಕ್ಸ್ಟ್ ವೀಕ್ ಮಿಡ್ಡಲ್ಲಿ ಅವರು ವಾಪಸ್ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಇದಾದಮೇಲೆ ಅಶ್ವಿನಿ ತಂಡದಿಂದ ಅಲ್ಲಿ ಅಗೇನ್ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸುಮಾರು ಜನ ಕೇಳ್ತಿದ್ದಾರೆ ಮಾಳು ಕಾಂಟ್ರಿಬ್ಯೂಷನ್ ಇತ್ತು, ಸೊ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಿದ್ದ, ಮಾಳು ಕೊಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ. ಒಂದೇನಾಗುತ್ತೆ ಅಂದರೆ ಇಲ್ಲಿ ಸೊ ಅಲ್ಲಿ ಡಿಫೆಂಡ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ವಾದ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವಾಗ ಮಾಳು ಅಂತ ಬಂದಾಗ ಕ್ಯಾಪ್ಟನ್ಸಿ ನಾವು ನೋಡಿದ್ದೀವಿ, ರೀಸನ್ಗಳು ಕರೆಕ್ಟಾಗಿ ಇನ್ನೂ ಅವ್ರಿಗೆ ಕೊಡೋಕ್ಕೆ ಬರಲ್ಲ. ನನ್ನ ಪ್ರಕಾರ ಸೂರಜ್ನ ಅಲ್ಲಿ ಚೂಸ್ ಮಾಡಿರುವಂಥದ್ದು ಕರೆಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಹಾಗಾದ ಮಾತ್ರಕ್ಕೆ ಮಾಳು ಆಗಬಾರ್ದು ಅಂತಲ್ಲ, ಓಕೆ ಎಫರ್ಟ್ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಸೂರಜ್ ಕೂಡ ರೆಡಿ ಇದೆ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ, ಸೂರಜ್ ಕೂಡ ರೆಡಿ ಇದೆ, ಬಟ್ ಚೂಸ್ ಮಾಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇದಾದಮೇಲೆ ಅಲ್ಲಿ ಇದೇನು ರಿವೀಲ್ ಆಗಿತ್ತಲ್ಲ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವ್ರದ್ದು ಸೀಕ್ರೆಟ್ ಟಾಸ್ಕು ಅಂತ. ಸೊ ಅಲ್ಲಿ ಅಶ್ವಿನಿ ಅವರು ಆ್ಯಂಡ್ ಕಾವ್ಯ ಅವರು ಡಿಸ್ಕಷನ್ ಮಾಡ್ತಾಯಿದ್ರು. ಅಶ್ವಿನಿ ಹೇಳ್ತಾಯಿದ್ರು ಈ ಆಟಕ್ಕೆ ನಾನಿಲ್ಲಪ್ಪ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಹೆಂಗೆ ಎಸ್ಕೇಪ್ ಆಗ್ತಾರೆ ನೋಡಿ. ಎಲ್ಲಿ ಕಾವ್ಯಗೆ ರೇಗಿಸಿರೋ ರೀಸನ್ ಇದಕ್ಕೆ ನಾನು ಆಟಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿ ಸ್ಪಂದನ ಕೇಳಿದ್ರು ಅಂದರೆ ನಿಮ್ಗೆ ಗೊತ್ತಿರಲಿಲ್ವಾ ಅಂತ ಕೇಳಿದ್ರೆ ಗೊತ್ತಿತ್ತು, ಬಟ್ ಕಾವ್ಯಗೂ ಕೂಡ ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದೇನೋ ಅಂತ. ಬಿಕಾಸ್ ಅವಳು ಕೂಡ ಅಲ್ಲೇ ತಿರುಗಾಡ್ತಾ ಇದ್ಲು, ನಮಗೆ ಹೆಂಗೆ ಅಳಿಸೋವಂಥ ರೀತಿಯಲ್ಲಿ ಟಾಸ್ಕ್ ಕೊಟ್ಟಿದ್ರು. ಸೊ ಅವಳಿಗೂ ಕೂಡ ಅಳಬಾರ್ದು ಏನೇ ಆದರೂ ಕೂಡ ಅನ್ನೋ ರೀತಿಯಲ್ಲಿ ಟಾಸ್ಕ್ ಕೊಟ್ಟಿದ್ರೇನೋ ಅಂದ್ಕೊಂಡಿದ್ರಂತೆ. ಆ ಥರ ಏನೂ ಇರಲ್ಲ. ಕೆಲವು ವಿಚಾರದಲ್ಲಿ ಅಂತ ಬಂದರೆ ಅಶ್ವಿನಿ ಅವರು ಫುಲ್ ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ಇದಾದ್ಮೇಲೆ ಅಲ್ಲಿ ಕ್ಯಾಪ್ಟನ್ಸಿದೊಂದು ಟಾಸ್ಕ್ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಸಖತ್ತಾಗಿತ್ತು ಗುರು. ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಫನ್ನಿ ಟಾಸ್ಕ್ ಇದೆ, ಹಾಗಿದೆ ಹೀಗಿದೆ ಅಂತ. ಫನ್ನಿ ಟಾಸ್ಕೋ ಯಾವ ಟಾಸ್ಕೋ, ಆ ಟಾಸ್ಕ್ನ ನೀವು ಹೇಗೆ ಆಡಿದ್ರಿ ಅನ್ನೋದ್ರ ಮೇಲೆ ಆ ಟಾಸ್ಕ್ ಇದು ಆಗುತ್ತೆ. ಓಕೆ, ಸೊ ಅದು ನನಗೆ ಅನಿಸಿರುವಂಥದ್ದು. ಯಾಕಂತಂದರೆ ಅಲ್ಲಿ ಇಬ್ಬರೇ ನನ್ನ ಪ್ರಕಾರ ಅಲ್ಲಿ ಸೀರಿಯಸ್ ಆಗಿ ಆಡಿರೋವಂಥದ್ದು. ಒಂದು ಸೂರಜು, ಇನ್ನೊಂದು ರಾಶಿಕಾ. ಇನ್ನು ಉಳಿದವರೆಲ್ಲ ಒಂದು ರೀತಿಯಲ್ಲಿ ಅದನ್ನು ಫನ್ ಆಗಿ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ತೊಗೊಂಡ್ರು ಅಂತ ನನಗೆ ಅನಿಸುತ್ತೆ. ಓಕೆ, ಅಲ್ಲಿ ಫನ್ ಕ್ರಿಯೇಟ್ ಆಗುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದು ಫನ್ ಟಾಸ್ಕ್ ಇದ್ರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ಆಡ್ತೀರಾ ನೀವು ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಆಲ್ರೆಡಿ ನಿಮಗೆ ಟಾಸ್ಕ್ ಬಗ್ಗೆ ಗೊತ್ತಿದೆ ಹೇಗೆ ಅದು ಆಡೋದು ಅಂತ, ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಅಲ್ಲಿ ಚೂಸ್ ಮಾಡುವಂಥದ್ದು ಹೆಸರು ಸೊ ಅಶ್ವಿನಿ ಅವ್ರನ್ನ ಆಲ್ಫಾಬೆಟಿಕ್ ಆಗಿ ಚೂಸ್ ಮಾಡ್ತಾರೆ. ಇದು ನಮ್ಮ ಚೈತ್ರ ಅವರು. ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಉಸ್ತುವಾರಿನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಬಂದಾಗ ಅಲ್ಲಿ ಹೇಳ್ತಾರೆ ಸೊ ಅಲ್ಲಿ ಓಡಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು 2-3 ಸಾರಿ ಏನೋ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲೊಂದು ಟೈಮ್ ಸ್ಟಾಪರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೈಮ್ ಸ್ಟಾಪರ್ನ ಯೂಸ್ ಮಾಡಿ ಸೊ ನೀವು
ಪ್ರಾಪರ್ ಆಗಿರಿ ಫೌಲ್ ಆದರೆ ಅದನ್ನ ನೀವು ಪಾಸ್ ಮಾಡ್ಬೋದಾಗಿತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ ಆ ರೂಲ್ಸ್ ಬುಕ್ಕಲ್ಲಿ ಏನಾದರೂ ಬರ್ದಿತ್ತಾ ಅಂತಂದರೆ ಆ ಒಂದೇನು ಚೌಕಾರ ಹಾಕಿದ್ರು ಅಲ್ಲಿ, ಸೊ ಅದ್ರ ಒಳಗಡೆಗೆ ನೀವು ಓಡಬಾರ್ದು ಅಂತ ಏನಾದರೂ ಬರ್ದಿದ್ರಾ ಅಂತ. ಅಲ್ಲಿ ರೂಲ್ ಬುಕ್ ಓದೋ ಟೈಮಲ್ಲಿ ಕೂಡ ಅದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಿರೋದು ನನಗೆ ಕಾಣಿಸಿಲ್ಲ. ಅಂದರೆ ಇದ್ರ ಒಳಗಡೆಗೆ ಓಡಬಾರ್ದು ಅಂತ 1-2-3 ಮೆನ್ಷನ್ ಮಾಡಿದ್ದೇನು ಅಂತಂದರೆ ಬರುವಂಥ ಒಂದು ಶೂಲ್ ಹಾಕ್ಕೊಂಡು ಒಳಗಡೆ ಹೋಗಬೇಕು ಅಂತ, ಗಿಲ್ಕಿ ಹಾಕ್ಕೊಂಡು ಹೋಗಬೇಕು ಅಂತ. ಆ್ಯಂಡ್ ಅದೇನು ಫೋಮ್ ಇದೆಯಲ್ಲ ಹೊಡೆಯೋವಂಥದ್ದು, ಅದಕ್ಕೆ ಬಣ್ಣ ಹಚ್ಚಿರಬೇಕು. ಸೊ ಯಾರಿಗೆ ಕೊನೆಯಲ್ಲಿ ಟೈ ಆದರೆ ಇನ್ ಕೇಸು, ಸೊ ಅದನ್ನು ಯಾರಿಗೆ ಜಾಸ್ತಿ ಕಲೆ ಆಗಿರುತ್ತೆ ಸೊ ಅವರು ಅಲ್ಲಿ ಗೆಲ್ತಾರೆ ಅನ್ನೋ ರೀತಿಯಲ್ಲಿ. ಬಟ್ ಇಲ್ಲಿ ರನ್ನಿಂಗ್ ಮಾಡಬಾರ್ದು, ಓಡಬಾರ್ದು ಅಂತ ಎಲ್ಲೂ ಕೂಡ ನಾನು ಕೇಳಿಲ್ಲ. ಇವರೇ ಏನಾದರೂ ಹುಟ್ಟು ಹಾಕ್ಕೊಂಡ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ಚೈತ್ರ ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಒಬ್ಬರನ್ನ ಸಹಾಯಕರಾಗಿ ತೊಗೊತಾರೆ. ಸಹಾಯಕರಾಗಿ ಯಾಕೆ ತೊಗೊಂಡ್ರು ಗೊತ್ತಿಲ್ಲ. ಆಲ್ರೆಡಿ ಸ್ಟಾಪರ್ ಇದೆ ಅಂತಂದಾಗ ಸೊ ಅದನ್ನು ಯೂಸ್ ಮಾಡ್ಕೊಬೋದಾಗಿತ್ತು. ಸೊ ಅದು ಮಾಡಲಿಲ್ಲ ನನ್ನ ಪ್ರಕಾರ. ಆಮೇಲೆ ಈ ಟಾಸ್ಕ್ ವಿಚಾರ ಅಂತ ಬಂದಾಗ ಅಲ್ಲಿ ಸಿಕ್ಕಂಗೆ ಮಾತಾಡ್ತವ್ರೆ. ಸುಮ್ಮನೆ ರಜತ್ತು ಮಾತಾಡ್ತಾನೆ, ಕೆಲವರೆಲ್ಲ ಅನವಶ್ಯಕವಾಗಿ ಚೀರ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಅವ್ರು ಓಡ್ತಿದ್ದಾರೆ ಅಂತಾರೆ, ಕೆಲವರಿಗೆ ಓಡು ಅಂತಾರೆ. ಅಲ್ಲೇ ಅದು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿಸ್ಬೇಕಾಗಿತ್ತು ಚೈತ್ರ. ನಾನು ನೋಡ್ತಾ ಇದ್ದೀನಿ, ನಾನು ನೋಡ್ತೀನಿ, ನೀವು ಬಾಯಿ ಮುಚ್ಕೊಂಡಿರಿ ಅಂತ ಎಲ್ರಿಗೂ ಕೂಡ ಹೇಳಬೇಕಾಗಿತ್ತು. ರಜತ್ಗೆ ಫೇವರ್ ಮಾಡೋ ರೀತಿಯಲ್ಲಿ ಅವ್ನು ಮಾತಾಡಿದಾಗ ಏನೂ ಮಾತಾಡಿದೆ, ಬೇರೆಯವ್ರು ಕೂಗೋ ಟೈಮಲ್ಲಿ ಮಾತಾಡಬೇಡಿ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಈ ಥರ ಪ್ರಾಬ್ಲಮ್ಗಳಾಗಿದ್ದಾವೆ ಅಲ್ಲಿ. ಆ್ಯಂಡ್ ಫಸ್ಟಿಗೆ ಬಂದಂಥ ಅಶ್ವಿನಿ ಅವರು ಸೊ ಓಡಿದ್ದಕ್ಕೆ ಒಂದು 2-3 ಸಾರಿ ಪಾಸ್ ಮಾಡ್ತಾರೆ, ಒಂದು ಸಾರಿ ಬಾಲ್ನ ಕೂಡ ವಾಪಸ್ ಹಾಕ್ತಾರೆ ಏನೋ ಹೊರಗಡೆಯಿಂದ ತೊಗೊಂಡ್ರು ಅಂತ. ಸೊ ಅದಾದಮೇಲೆ ಅಲ್ಲಿ ರಜತ್ ಆ್ಯಂಡ್ ಟೀಮ್ ಅವರು ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರು ಕೂಡ ಏನೂ ಕೇಳೋದಿಲ್ಲ. ಆ್ಯಂಡ್ ಸ್ಟಾಪ್ ವಾಚ್ ಯೂಸ್ ಮಾಡಲಿಲ್ಲ. ತುಂಬ ತಪ್ಪುಗಳಾಗಿದೆ. ಆ್ಯಂಡ್ ಅಲ್ಲಿ ಸೊ ಸೆಕೆಂಡ್ ಬಂದಂಥದ್ದು ಗಿಲ್ಲಿ. ಸೊ ಗಿಲ್ಲಿದು ಅಷ್ಟೇ ಸೌಂಡ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಪಾಸ್ ಮಾಡ್ತಾರೆ. ಆಮೇಲೆ 1 ನಿಮಿಷ ಏನೋ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾವ ಆಧಾರದ ಮೇಲೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಆಮೇಲೆ ಆ 1 ನಿಮಿಷ ಎಕ್ಸ್ಟ್ರಾ ಕೊಟ್ರ ಅನ್ನೋದು ಕೂಡ ಅರ್ಥ ಆಗಲಿಲ್ಲ. ಆ್ಯಂಡ್ ಇದಾದಮೇಲೆ ಕಾವ್ಯ ಬರ್ತಾರೆ. ಕಾವ್ಯ ಕೂಡ ಅಷ್ಟೇ ಅಲ್ಲಿ ಬಗ್ಗಿಕೊಂಡೆಲ್ಲ ಹೋಗ್ತಿದ್ದಾರೆ. ಅಂದರೆ ಓಡಬಾರ್ದು ಬಟ್ ಬಗ್ಕೊಂಡು ಹೋಗ್ಬೋದಾ? ಇದು ಹೆಂಗಾಗುತ್ತೆ? ನನ್ನ ಪ್ರಕಾರ ಓಡ್ಬೋದೇನೋ ಬಟ್ ಬಗ್ಗಿ ಹೋಗಬಾರ್ದು ಅಂತ ನನಗನ್ಸುತ್ತೆ. ಅವ್ರು ಬಗ್ಗಿ ಹೋದರೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ಅದು ತಪ್ಪುಗಳಾಯಿತು. ಆಮೇಲೆ ಒಂದು ಸಾರಿ ಅವ್ರಿಗೆ ಪಾಸ್ ಮಾಡಿದ್ರು. ಅದು ಎಲ್ಲೋ ನನಗೆ ನಿಜವಾಗ್ಲೂ ಸರಿ ಅಂತ ಅನಿಸಲಿಲ್ಲ. ಉಸ್ತುವಾರಿ ಅಂತ ಬಂದಾಗ ಸೂರಜ್ ಬಂದಾಗ ಕೂಡ ಅಷ್ಟೇ. ಸೊ ಸೂರಜು ಬಗ್ಗಿ ಹೋದ. ಕೆಲವು ಟೈಮಲ್ಲಿ ಪಾಸ್ ಮಾಡಿದ್ರು, ಕೆಲವು ಟೈಮಲ್ಲಿ ಪಾಸ್ ಮಾಡಿಲ್ಲ. ನೆಕ್ಸ್ಟ್ ರಾಶಿ ಅಂತ ಬಂದಾಗ ರಾಶಿ ಕೂಡ ಅಷ್ಟೇ ಒಂದು 2 ಕಡೆಗೆ ಓಡಿದ್ರು. ಬಟ್ ತುಂಬ ಅಂದರೆ ಏಟ್ಗಳು ಬಿದ್ದರೂ ಕೂಡ ಅವರು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಸೊ ಏಟ್ಗಳು ಬೀಳ್ತಾ ಇತ್ತು, ಹಂಗೆ ಕೈ ಹಿಡ್ಕೊಂಡು ಹಂಗೆ ನುಗ್ತಾನೆ ಇದ್ರು. ಸೊ ಒಂದು ನಂಗೆ ಇಷ್ಟ ಆಗಿದ್ದು ರಾಶಿಕಾ ಕಡೆಯಿಂದ ಏನು ಅಂತಂದರೆ ಸೊ ನುಗ್ತಾ ಇದ್ರು, ಅವ್ರು ಹೆದರ್ಲಿಲ್ಲ. ಇನ್ನು ಉಳಿದವರೆಲ್ಲನೂ ತುಂಬ ಅಂದರೆ ತುಂಬ ಹೆದರ್ತಾ ಇದ್ರು, ಏಟ್ ಬೀಳುತ್ತೆ ಅದು ಬೀಳುತ್ತೆ ಅಂತ. ಗಿಲ್ಲಿ ಅಂತೂ ಮೈ ಕೈ ಎಲ್ಲ ಕೆದರ್ಕೊತಾ ಇದ್ದ, ತೂಸ್ಕೊತಾ ಇದ್ದ ಹಿಂಗೆ ಏನು ಏಟ್ ಬಿದ್ದಿದೆ ಅನ್ನೋ ರೇಂಜ್ಗೆ. ಬಟ್ ರಾಶಿಕಾ ಯಾವುದಕ್ಕೂ ಕೂಡ ಹೆದರ್ಲಿಲ್ಲ. ಅವಳು ಸುಮ್ಮನೆ ಹಂಗೆ ನುಗ್ತಾ ಇದ್ದಳು, ಬಾಲು ತೊಗೊಂಡೋಗಿ ಹಾಕುವಂಥದ್ದು ಅಷ್ಟೇ ಅವಳು ತಲೆಯಲ್ಲಿತ್ತು. ಅದು ಬಿಟ್ಟರೆ ಅವಳು ಯಾವುದೂ ಕೂಡ ಹೆದರಿಲ್ಲ. ಹಂಗೆ ನೋಡೋಕೆ ಹೋದರೆ ಸೂರಜ್ ಒಂದ್ಸರಿ ತಳ್ಳೇ ಬಿಟ್ಟ. ಸೊ ಸ್ವಲ್ಪ ಎಲ್ಲೋ ಹಾರ್ಷಾಗಿ ನಡ್ಕೊಂಡ ಸೂರಜ್ ಅಂತ ಅನ್ಸುತ್ತೆ. ಬಟ್ ಅಟ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಒಂದು ರಾಶಿಕಾ ಆ್ಯಂಡ್ ಸೂರಜ್. ಅದಕ್ಕೆ ನಾನು ಹೇಳುವಂಥದ್ದು ಏನಂತಂದರೆ ಅಲ್ಲಿ ಈ ಟಾಸ್ಕ್ನ ಸೀರಿಯಸ್ ಆಗಿ ತೊಗೊಂಡಿರುವಂಥದ್ದು, ಫನ್ನಿ ಟಾಸ್ಕ್ ಇರಲಿ ಏನೇ ಇರಲಿ ನಿಮ್ಮ ಪ್ರಕಾರ ಅದು, ಬಟ್ ಸೀರಿಯಸ್ ಆಗಿ ಆಡಿರುವಂಥದ್ದು ರಾಶಿಕಾ ಆ್ಯಂಡ್ ಸೂರಜ್. ಅನ್ಫಾರ್ಚುನೇಟು ಸೂರಜ್ ಗೆಲ್ಲಕ್ಕಾಗಿಲ್ಲ, ರಾಶಿಕಾ ಗೆದ್ದರು ಅಂತಲೇ ಹೇಳ್ತೀನಿ. ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಕಾವ್ಯ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅದು ಬಗ್ಗಿ ಅದು ಮಾಡಿ ತೊಗೊಂಡ್ರು, ಸೀರಿಯಸ್ ಆಗಿದ್ರು. ಬಟ್ ಗಿಲ್ಲಿ ನನ್ನ ಪ್ರಕಾರ ಇನ್ನೊಂದು ಚೂರು ಸೀರಿಯಸ್ ಆಗಿ ಆಗಬೇಕಾಗಿತ್ತು. ಸೊ ಅಲ್ಲಿ ಅದು ಏಟ್ಗಳು ಯಾವ ಲೆಕ್ಕ ಆಗೋರು, ಆ ಫೋಮಲ್ಲಿ ಏನಂತ ಏಟ್ ಬೀಳುತ್ತೆ. ಅವರಿಗೆ ಮುಖ್ಯವಾಗಿದ್ದಂಥದ್ದು ಕ್ಯಾಪ್ಟನ್ಸಿ ಟಾಸ್ಕ್ನ ಗೆಲ್ಲಬೇಕು ಅನ್ನೋಂಥದ್ದು ಇರಬೇಕಾಗಿತ್ತು. ಬಟ್ ಇದೆಲ್ಲೋ ನನಗೆ ಕಾಣಿಸ್ಲಿಲ್ಲ, ಬೇಜಾರಾಯಿತು. ಸೊ ಅದೊಂದು ಗೆದ್ದಿದ್ರೆ ಹೆಂಗೂ ಅಷ್ಟೊಂದು ಕಷ್ಟಪಟ್ಟು ಕಾವ್ಯ ಅವ್ರನ್ನ ಅಳಿಸಿ ಆ ಫೋಟೋ ಫ್ರೇಮ್ನ ಇದ್ದಂಥ ಒಂದು ಆ ರಿಸ್ಕ್ ತೊಗೊಂಡಲ್ಲ. ಸೊ ಆ ರಿಸ್ಕ್ ನನಗೆ ಈ ಒಂದು ಟಾಸ್ಕಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಒಂದು ಚಾನ್ಸ್ ಇತ್ತು ಗೆಲ್ಲುವಂಥದ್ದು. ಫಿಸಿಕಲ್ ಟಾಸ್ಕ್ ಅಂತ ಕಷ್ಟದೇನು ಇರಲಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅದಕ್ಕೆ ಬೇಜಾರಾಗ್ತದೆ. ಇವ್ನು ಆಡಲಿಲ್ವಲ್ಲ, ಒಂದು ಒಳ್ಳೆ ಅವಕಾಶ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಮಾಡಬೇಕಾಗಿತ್ತು, ಆಗಿದ್ದಿದ್ರೆ ಲೆವೆಲ್ಲೇ ಬೇರೆ ಆಗಿರುವಂಥದ್ದು. ಓಕೆ, ಸೊ ಇದರೊಂದಿಗೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಉಸ್ತುವಾರಿ ಅಂತ ಬಂದಾಗ ಸುಮಾರು ತಪ್ಪುಗಳಾಗಿದ್ದಾವೆ. ಆ್ಯಂಡ್ ಈ ತಪ್ಪುಗಳ ಬಗ್ಗೆ ಆ್ಯಂಡ್ ವಿಕೆಟಲ್ಲಿ ಮಾತಾಡ್ತಾರ ನನ್ನ ಪ್ರಕಾರ ಡೌಟು. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಇದಾದಮೇಲೆ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ ಪಾಯಿಂಟ್ಸ್ ಮೀನ್ಸ್ ಅದು ಬಾಲ್ನ ಕಲೆಕ್ಟ್ ಮಾಡಿರುವಂಥದ್ದು ರಾಶಿಕಾ 29, ಸೂರಜ್ 26 ಸೆಕೆಂಡ್ ಹೈಯೆಸ್ಟು. ಅದಾದಮೇಲೆ ಕಾವ್ಯ 21 ಆ್ಯಂಡ್ ಗಿಲ್ಲಿ 15, ಅಶ್ವಿನಿ ಅವರು ಸೊ ಲೀಸ್ಟು. ಸೊ 10 ಒಂದು ಇದನ್ನು ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ಇದರೊಂದಿಗೆ ರಾಶಿಕಾ ಅವರು ಸೊ 29 ಪಾಯಿಂಟ್ಸ್ಗಳೊಂದಿಗೆ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆ್ಯಂಡ್ ಕೊನೆಗೂ ಕೂಡ ಸೊ ಅವ್ರು ಏನು ಕಷ್ಟಪಟ್ಟಿದ್ರು ಟಾಸ್ಕ್ ಅಂತ ಬಂದಾಗ ಸುಮಾರು ಟೈಮ್ಗಳಲ್ಲಿ ಮಿಸ್ ಆಗಿತ್ತು. ಬಟ್ ಈ ಸಾರಿ ಸೊ ಅವರಿಗೆ ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಓಕೆ,
ಸೊ ಇದಾದ್ಮೇಲೆ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ, ಚೈತ್ರ ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಪಾಸ್ ಮಾಡಿರುವಂಥದ್ದಾಗಿರ್ಬೋದು, ಫೌಲ್ ಮಾಡಿರುವಂಥದ್ದು, ಸೊ ಫೇವರಿಸಮ್ ಆಯಿತು, ಸೊ ಅಲ್ಲಿ ತಪ್ಪುಗಳಾಯಿತು, ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಬಟ್ ಅಲ್ಲಿ ಚೈತ್ರ ಯಾವುದಕ್ಕೂ ಕೂಡ ಉತ್ತರ ಕೊಡುವಂಥ ಒಂದು ಇದರಲ್ಲಿ ಇರಲಿಲ್ಲ. ಸೊ ಅದಾದಮೇಲೆ ಚೈತ್ರ ಆ್ಯಂಡ್ ರಜತ್ ಸೇರ್ಕೊಂಡೇ ಒಂದು ರೀತಿಯಲ್ಲಿ ಕುಂಟೆಬಿಲ್ಲೆ ಆಡಕ್ಕೆ ಹೇಳೋರಿಗೆ ಅನ್ನುವಂಥದ್ದು, ಕುಂಟೆಬಿಲ್ಲೆ ಆಡೋಕ್ಕೂ ಕೂಡ ಅವ್ರಿಗೆ ಬರಲ್ಲ, ಅದರಲ್ಲೂ ಡೌಟ್ ಕೇಳ್ತಾರೆ ಅನ್ನುವಂಥದ್ದು. ಸೊ ಈ ಥರದ ಸುಮಾರು ವಿಚಾರಗಳೆಲ್ಲ ಮಾತಾಡಿದ್ರು. ಆ್ಯಂಡ್ ನನಗೆ ಅನಿಸಿರುವಂಥದ್ದು ಏನಂತಂದರೆ, ಚೈತ್ರಾಗೆ ಏನಾದರೂ ವಿಷಯ ಬಂದರೆ ರಜತ್ ಬರ್ತಾನೆ, ರಜತ್ ಅಂತ ಏನಾದರೂ ಬಂದರೆ ಚೈತ್ರ ಬರ್ತಾಳೆ. ಒಂಥರ ಇಬ್ಬರು ಒಗ್ಗಟ್ಟಿನಲ್ಲಿ ಸೇರಿಕೊಂಡು ಎದುರುಗಡೆ ಇರುವಂಥವ್ರಿಗೆ ಕೌಂಟ್ರ್ ಕೊಡ್ತಿದ್ದಾರೆ. ಅದು ಎಲ್ಲ ನನಗೆ ಸರಿ ಅಂತ ಅನಿಸಿಲ್ಲ. ಸೊ ಚೈತ್ರದ ವಿಷಯ ಅಂತ ಬಂದಾಗ ರಜತ್ ಬಾಯಿ ಮುಚ್ಕೊಂಡಿರಬೇಕು, ಆ್ಯಂಡ್ ರಜತ್ ಏನಂತ ವಿಷಯ ಬಂದಾಗ ಚೈತ್ರ ಬಾಯಿ ಮುಚ್ಕೊಂಡಿರಬೇಕು. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಮಾಡುವಂಥದ್ದು ಇದು ಯಾವ ಆಟ? ಅವ್ನು ರಜತ್ ಹೇಳ್ತಾನೆ ಇಂಡಿವಿಜುವಲ್ ಆಟ ಅದು ಇದು ಅಂತ. ಸೊ ಅವಳಿಗೆ ಆರೋಪ ಬಂದಿದೆ ಅಂತಂದರೆ ಬಾಯಿ ಮುಚ್ಕೊಂಡಿರಬೇಕು, ಅದ್ರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡಬಾರ್ದು ರಜತ್ ಅಂತ ನನಗೆ ಅನ್ಸುತ್ತೆ. ಸೊ ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ಆಡೋ ಟೈಮಲ್ಲಿ ಒಬ್ಬರಿಗೆ ಇವ್ರ ಟೀಮ್ ಬಂದಾಗ ಓಡು ಅಂತಾರೆ, ಅಪೋಸಿಟ್ ಟೀಮ್ ಅವ್ರು ಬಂದಾಗ ಅವ್ರು ಓಡ್ತಿದ್ದಾರೆ ನೋಡಿ ಅಂತೇಳಿ ಚೈತ್ರಾಗ ಹಾಕ್ಕೊಡ್ತಾರೆ. ಅವಳಿಗೆ ಕಣ್ಣಿಲ್ವಾ? ಅವಳು ಉಸ್ತುವಾರಿ ಅವ್ರು ಮಾಡ್ತಾಳೆ. ಇವರು ಉಸ್ತುವಾರಿ ಮಾಡೋ ಟೈಮಲ್ಲಿ ಯಾರ್ದ ಕಿರ್ಚಾಡಿದ್ರೆ ಹೆಂಗೆ ಮಾಡ್ತಾರೆ? ಸುಮ್ಮನೆ ಅನ್ನೆಸೆಸರಿಯಾಗಿ ಕಿರ್ಚಾಟ ಮಾಡ್ತಾ ಇದ್ರು ಅಲ್ಲಿ. ಅಂಡ್ ಇದಾದ್ಮೇಲೆ ಅಲ್ಲಿ ಮಾರ್ನಿಂಗ್ ಅಲ್ಲಿ ಸೊ ಬಿಗ್ ಬಾಸ್ ಅವರು ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ, ಯಾರು ನಮ್ಮ ಕ್ಯಾಪ್ಟನ್ ರಾಶಿಕಾ ಅವ್ರಿಗೆ. ಅಂಡ್ ಇದಾದ್ಮೇಲೆ ಪ್ರಮೋಷನ್ ಟಾಸ್ಕ್ಗಳ ಹಾವಳಿ ಶುರು ಆಗುತ್ತೆ. ಸೊ ಒಂದು VC TVದು ಪ್ರಮೋಷನ್ ಟಾಸ್ಕ್ ಬರುತ್ತೆ. ಸೊ ಅದರಲ್ಲಿ ಸೊ ಅಶ್ವಿನಿ ಟೀಮ್ ಆ್ಯಂಡ್ ರಜತ್ ಟೀಮ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತವೆ. ಆ್ಯಂಡ್ ನನಗನ್ಸಿರೋದು ಏನು ಅಂತಂದರೆ, ರಜತ್ ಟೀಮ್ ಗಿಲ್ಲಿ ತುಂಬ ಒಂದು ಆ ಲಿರಿಕ್ಸ್ಗಳನ್ನ ತುಂಬ ಚೆನ್ನಾಗಿ ಬರೆದಿದ್ದ. ಆ್ಯಂಡ್ ಪಂಚಿಂಗಾಗೂ ಕೂಡ ಇದ್ವು, ಒಂದು ಪ್ರಾಸವಾಗೂ ತುಂಬ ಚೆನ್ನಾಗಿದ್ವು. ಸೊ ಸಿಂಕ್ಗಳಾಯಿತು ಆ ಲೆಟರ್ಗಳಿಗೆ. ಸೊ ತುಂಬ ಚೆನ್ನಾಗಿ ಆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಅಶ್ವಿನಿ ಟೀಮ್ ಕಡೆಯಿಂದ ಕೂಡ ಅಷ್ಟೇ. ಸೊ ಅದು ಲಿರಿಕ್ಸ್ ಬರ್ದಿದ್ದು ಧ್ರುವಂತ್ ಅಂತ ನೋಡಿದೆ ಲೈವಲ್ಲಿ ನೋಡಿರೋ ಪ್ರಕಾರ. ಬಟ್ ಓಕೆ ಚೆನ್ನಾಗಿತ್ತು, ಬಟ್ ಗಿಲ್ಲಿದು ಸ್ವಲ್ಪ ಅದು ಪ್ರಾಸವಾಗಿ ಪಂಚಿಂಗ್ ಲೈನ್ಗಳು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ವಿನ್ನರ್ ಅಂತ ಘೋಷಣೆ ಮಾಡಿರುವಂಥದ್ದು ಅದೇ ನಮ್ಮ ರಾಶಿಕ್ ಅವರು. ಸೊ ಕರೆಕ್ಟಾಗಿ ರಜತ್ ಟೀಮ್ನ ವಿನ್ನರ್ ಅಂತ ಘೋಷಣೆ ಮಾಡಿದ್ರು. ಓಕೆ, ಸೊ ಇದಾದಮೇಲೆ ಅಲ್ಲಿ ಅಡುಗೆ ಮನೆಯಲ್ಲಿ ಸೊ ಅಲ್ಲಿ ಟೀಮ್ ಅಪ್ರಿಷಿಯೇಷನ್ ಮಾಡ್ತಾಯಿದ್ರು ನಮ್ಮ ಅಶ್ವಿನಿ ಅವರ ಒಂದು ಅಡುಗೆಗೆ. ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಡುಗೆ ಅಂತ ಬಂದಾಗ ಈ ವಾರದಲ್ಲಿ ಟಾಸ್ಕ್ ಇದ್ದಂಥದ್ದು, ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿ ಜೊತೆಗೆ ಒಬ್ಬ ಹೆಲ್ಪರ್ ಆಗಿ ನಮ್ಮ ಯಾರು ರಜತ್ ಅವ್ರನ್ನ ತಗೊಂಡಿದ್ರು. ಬಟ್ ಇಡೀ ವಾರಕ್ಕೆ ಅಡುಗೆ ಮಾಡಿದ್ದಾರೆ ಅಂತಂದರೆ ಅಶ್ವಿನಿ ಅವ್ರನ್ನೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಓಕೆ, ಸೊ ಇದಾದಮೇಲೆ ಅಲ್ಲಿ ಹೆರಿಟೇಜ್ ಕರ್ಡ್ದೊಂದು ಪ್ರಮೋಷನ್ ಟಾಸ್ಕ್ ಬರುತ್ತೆ. ಅಂದರೆ ಯಾರು ಒಂದು ಈ ಸೇಲ್ಸ್ ಪಿಚ್ಚಲ್ಲಿ ಅದನ್ನು ವರ್ಣಿಸಬೇಕಾಗತ್ತೆ, ಸೊ ಅಡ್ವರ್ಟೈಸ್ಮೆಂಟ್ ಅನ್ನೋ ರೀತಿಯಲ್ಲಿ. ಸೊ ಅದರಲ್ಲಿ ಗಿಲ್ಲಿ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಎರಡೇ ಟೀಮ್ ಕಡೆಯಿಂದ. ಗಿಲ್ಲಿ ಓಕೆ ಚೆನ್ನಾಗಿ ಹೇಳಿದ್ರು, ಹೆಂಗೆ ಒಂದು ಸೇಲ್ಸ್ ಪರ್ಸನ್ ಅಡ್ವರ್ಟೈಸ್ಮೆಂಟ್ ಅನ್ನೋ ರೀತಿಯಲ್ಲಿ. ಸೊ ಬಟ್ ಸ್ಪಂದನ ತುಂಬ ಚೆನ್ನಾಗಿ ಮಾಡಿದ್ರು, ಅಂದರೆ ಕ್ಲಾರಿಟಿ ಇತ್ತು ಆ್ಯಂಡ್ ಒಂದು ಫ್ಲೋ ತುಂಬ ಚೆನ್ನಾಗಿತ್ತು ಅವ್ರು ಹೇಳಿರೋದ್ರಲ್ಲಿ. ಅಗೇನ್ ರಾಶಿಕಾ ಇಲ್ಲಿ ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಂಡ್ರು ಸ್ಪಂದನೆಗೆ ಅಂತ ಹೇಳಿ. ಸೊ ಸ್ಪಂದನೆಗೆ ವಿನ್ನರ್ ಅಂತ ಘೋಷಣೆ ಮಾಡಿರುವಂಥದ್ದು. ಓಕೆ, ಇದಾದ್ಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ರಘು ಬೆಡ್ರೂಮಲ್ಲಿ ಫನ್ ಆಗಿ ಒಂದು ಕಿತ್ತಾಟ ನಡೀತಾ ಇತ್ತು. ರಕ್ಷಿತಾ ಆ್ಯಂಡ್ ರಘು ಸೇರ್ಕೊಂಡು ಗಿಲ್ಲಿನ ರೇಗಿಸ್ತಾ ಇದ್ರು. ಅಂದರೆ ಮಾತು ಬಿಟ್ಟು ಬೇರೆ ಇನ್ನೇನಾದರೂ ಬರುತ್ತಾ ನಿನಗೆ ಅಂತ ಗಿಲ್ಲಿಗೆ ರಕ್ಷಿತಾ ಕೇಳಿದ್ಲು. ಬರುತ್ತೆ, ಬೆಳಗ್ಗೆ ಬಾತ್ರೂಮ್ಗೆ ಹೋದರೆ ಅದು ಬರುತ್ತೆ ಅಂತ ಹೇಳಿದ್ಲು. ಅದೂ ಬೇರೆಯವ್ರು ಮಾಡಂಗಿದ್ರೆ ನೀನು ಅದನ್ನೂ ಮಾಡ್ತಿರಲಿಲ್ಲ ನೀನು ಅನ್ನೋ ರೀತಿಯಲ್ಲಿ ರಘು ಹೇಳ್ತಾ ಇದ್ದ. ಸಖತ್ತಾಗಿ ರೇಗಿಸ್ತಾ ಇದ್ರು ಪಾಪ ಅವನಿಗೆ. ಓಕೆ, ಸೊ ಇದಾದ್ಮೇಲೆ ಐಸ್ ಕ್ರೀಮ್ದೊಂದು ಪ್ರಮೋಷನ್ ಬರುತ್ತೆ. ಸೊ ಅದು ಒಂದು ಇದು ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆ 1 ಇಯರ್ ಅದೇನೋ ಫ್ರೀ ಐಸ್ ಕ್ರೀಮ್ ಅಂತೆ, 1 ಇಯರ್ ಕೊಡ್ತಾರಾ ಇವರು ಫ್ರೀ ಅಂತ. ಆ್ಯಂಡ್ ಐಸ್ ಕ್ರೀಮ್ದು ಏನೋ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಂದರೆ ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹೇಳ್ತಾರೆ. ಸೊ ಅದು ಯಾರು ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಒಪ್ಕೊಂಡ್ರೆ ಸೊ ಅವರು ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ರೀತಿಯಲ್ಲಿ. ಅಲ್ಲಿ ಗಿಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಎಲ್ಲದಕ್ಕೂ ಕೂಡ ಹೌದು ನಾನು ಇದು ಮಾಡಿದ್ದೀನಿ ಅಂತ ಹೇಳಿ ಎಲ್ಲದಕ್ಕೂ ಕೂಡ ತಿಂತಾ ಇದ್ದ. ಅಲ್ಲಿ ಒಟ್ಟಿನಲ್ಲಿ ಅವನಿಗೇನು ಐಸ್ ಕ್ರೀಮ್ ತಿನ್ನಬೇಕಾಗಿತ್ತು, ಸೊ ಅವನು ತಿಂತಾ ಇದ್ದ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ. ಓಕೆ, ಸೊ ಅದ್ರ ಮಧ್ಯೆ ಅಲ್ಲಿ ರಜತ್ ಒಂದೇನೋ ದುಡ್ಡು ಕದಿಯುವಂಥ ವಿಚಾರದ ಬಗ್ಗೆ ಒಂದು ಹೇಳ್ತಾ, ಸೊ ಅದೇನೋ ಸ್ಟೋರಿ ಅವ್ರ ತಂದೆ ಏನೋ ದುಡ್ಡು ಇಡ್ತಿದ್ರಂತೆ, ಅದರಿಂದ ದುಡ್ಡು ಎತ್ಕೊಂತಿದ್ದಂತೆ. ಸೊ ಅದ್ರದ್ದೊಂದು ಸ್ಟೋರಿ ಹೇಳ್ದ. ನನ್ನ ಪ್ರಕಾರದ ಎಲ್ಲರ ಜೀವನದಲ್ಲಿ ಆಗಿರುತ್ತೆ, ಸೊ ಅಪ್ಪನ ಜೇಬಿಂದ ದುಡ್ಡು ಕದಿಯುವಂಥದ್ದು. ಓಕೆ, ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ನನ್ನ ಪ್ರಕಾರ ಇನ್ನೊಂದು ಚೂರು ಕೆಲವರಲ್ಲಿ ಸೀರಿಯಸ್ ಆಗಿ ತೊಗೊಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಉಸ್ತುವಾರಿ ಅಂತ ಬಂದಾಗ ದರಿದ್ರವಾಗಿತ್ತು. ಆ್ಯಂಡ್ ಆ ಬಜರ್ದು ಒಂದು ಡಿಸಿಷನ್ ಏನು ತೊಗೊಂಡ್ರು ಚೈತ್ರ ಅವರು, ಅದ್ರ ಬಗ್ಗೆ ವೀಕೆಂಡ್ ಪಂಚಾಯತಿನಲ್ಲಿ ಡಿಸ್ಕಷನ್ ಆಗಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಅಲ್ಲಿ ಪಾರ್ಶಾಲಿಟಿ ಆಯಿತಾ ಅಥವಾ ಏನಾದರೂ ಡಿಸ್ಕಷನ್ ನಡೆದಿತ್ತಾ ಚೈತ್ರ ಆ್ಯಂಡ್ ರಜತ್ ಅಂತ ಬಂದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.